ಅಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಈಗ ಇಲ್ಲಿ ಇದು ಏನಾದರೂ ಒಂದು ಕೊನೆ ಅಂತ ಬೇಕಾಗುತ್ತೆ. ಇದು ನಿಮ್ಮ ರಾಜಕೀಯ ಅಸ್ತಿತ್ವ, ಅದು ಕಾಂಗ್ರೆಸ್ನ ಅಸ್ತಿತ್ವಕ್ಕೋ ಬಿ ಜೆ ಪಿ ಅಸ್ತಿತ್ವಕ್ಕೋ ಅಲ್ಲಿ ಯಾರ್ದೋ ಬಡವ್ರ ಮನೆಯಲ್ಲಿ ಅಲ್ಲಿ ಹೆಣಗಳು ಬೀಳಬಾರ್ದು. ಈಗ ಯಾವುದೋ ರಾಜಕಾರಣಿ ಮನೇಲಿ ಹೆಣ ಬಿದ್ದಿದ್ದಂತೂ ನಾನು ಕೇಳಿಲ್ಲಪ್ಪ. ರಾಜಕಾರಣಿ ಮಗ ಸತ್ತೋದ, ರಾಜಕಾರಣಿನ ಮಗಳನ್ನು ಸಾಯಿಸ್ಬಿಟ್ರು, ಇದು ನಾನು ಕೇಳಿಲ್ಲ. MLA ಮಕ್ಕಳು ಹಿಂಗಾಗ್ಬಿಟ್ರು, MP ಮಕ್ಕಳು, ಇದು ನಾನು ಕೇಳಿಲ್ಲ. ಯಾವಾಗಲೂ ಬಡ ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗ ಇವರು ಬ್ರೈನ್ ವಾಶ್ ಆಗಿರ್ತಾರೆ. ಇಂಥವ್ರ ಹೆಣಗಳೇ ಅಲ್ಲಿ ಬೀಳೋದು. ಸರ್, ಹಾಗಾದ್ರೆ ನೀವು ಅವ್ರನ್ನ ಬ್ರೈನ್ ವಾಶ್ ಅಂತ ಅಂದ್ರೆ ಈ KJL DJL ಎರಡು ಪಾರ್ಟಿ ಸೇರ್ಸಿ ಕೇಳ್ತಾ ಇದ್ದೀನಿ ನಾನು. ಎರಡು ಪಾರ್ಟಿ ಸೇರ್ಸಿ ಕೇಳ್ತಾ ಇದ್ದೀನಿ. ಅಬ್ದುಲ್ ರಜಾಕ್ ಅವರು ಅವಾಗಿಂದ ಕೇಳ್ತಿದ್ರು, ಒಂದು ಕಾರಣ ಕೊಡಿ, ಏನಾದ್ರು ಎಲ್ಲಿ ಪ್ರಚೋದನೆ ಆಯ್ತು, ತುಂಬಾ ಸತಿ ಕೇಳಿದ್ರು. ಅಲ್ಲಿ ಒಬ್ಬ ವ್ಯಕ್ತಿ ಸಾಮಾಜಿಕ ಜಾಲತಾಣದಲ್ಲಿ ಬೇರೆ ಏನೋ ಒಂದು ಇದಾಕಿ ಅದು ಪೊಲೀಸ್ನವ್ರು ಅರೆಸ್ಟ್ ಮಾಡ್ಬೇಕಾದಾಗ ಕಾನೂನು ತನ್ನ ಕ್ರಮ ಕೈಗೊಳ್ಳುವಂತ ಇದ್ರಲ್ಲಿ ಇರ್ಬೇಕಾದಾಗ ಈ ಸಮುದಾಯದ ಜನ ಗುಂಪು ಕಟ್ಕೊಂಡು ಹೋಗಿ ಸ್ಟೇಷನ್ಗೆ ಹೋಗ್ಬಿಟ್ಟು ಅವನ್ನ ನಮ್ ಕೈ ಕೊಟ್ಬಿಡ್ರಿ, ನಾವ್ ನೋಡ್ಕೊಂತೀವಿ, ನಾವ್ ಶಿಕ್ಷೆ ಮಾಡ್ತೀವಿ ಅಂದ್ರೆ ಇವರು ರೂಲ್ ಆಫ್ ದ ಲಾ ಅಂತ ಇಷ್ಟೊಂದೆಲ್ಲ ಮಾತಾಡ್ತಾರಲ್ಲ ನಮ್ಮ ಬಗ್ಗೆ ಪ್ರಚೋದನೆ ಅಂತ ಅಂದ್ಬಿಟ್ಟು ಇದನ್ನೇನಂತ ಕರೀತಾರೆ ಸರ್ ಅಲ್ಲಿ? ಇದನ್ನ ಅಬ್ದುಲ್ ರಜಾಕ್ ಅವ್ರೇನ್ ಹೇಳ್ತಾರೆ? ನಮ್ ಕೈ ಕೊಟ್ಬಿಡ್ರಿ, ನಾವು ಅವ್ರನ್ನ ನೋಡ್ಕೊಂತೀವಿ ಅನ್ನೋಂತ ಜನ ಆಗಿದೆ ಸಮುದಾಯದನ್ನ. ಕಾನೂನು ಚೌಕಟ್ಟಿನಲ್ಲಿ ಇರ್ತೀರಾ ಇಲ್ಲ ಕಾನೂನು ಮೀರಿದವ್ರ ನೀವದಲ್ಲಿ? ನೀವು ಭಾರತದ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನೂನು ಪಾಲನೆ ಮಾಡ್ತೀರಾ ಇಲ್ಲ ನಿಮ್ದೇ ಕಾನೂನು ಪಾಲನೆ ಮಾಡ್ತೀರಾ? ಇದು ಕೋಮು ಪ್ರಚೋದನೆ. ಇದ್ರ ಏನಾಯ್ತು, ಅದೇ ಕ್ಷೇತ್ರದಲ್ಲಿರುವಂತ ಮುಖಂಡನ ಶಾಸಕನ ಮನೆ ಬೆಂಕಿ ಇಕ್ಕಿದ್ರು, ಪೊಲೀಸ್ನವ್ರಿಗೆ ಬೆಂಕಿ ಇಕ್ಕಿದ್ರು. ಆಮೇಲೆ ಇದು ಘಟನೆ ನಡೆದಾದ್ಮೇಲೆ ಎಷ್ಟೋ ಒಳಗಾದ್ಮೇಲೆ ಒಬ್ಬ ಮೈಸೂರು ಭಾಗದ ಶಾಸಕ ಬೇರೆ ಪಾಪ ಅಲ್ಲಿದ್ದವರೆಲ್ಲ ಅಮಾಯಕರು, ಅವ್ರು ಇಂಜಿನಿಯರ್ ಆಗ್ಬೇಕಾಗಿತ್ತು, ಡಾಕ್ಟರ್ ಆಗ್ಬೇಕಾಗಿತ್ತು, ಆ ಸಮಯದಲ್ಲಿ ಬೇರೆ ಏನೋ ತರಕಾರಿ ತರಕ್ ಹೋಗಿದ್ರು, ಕೊತ್ತಂಬರಿ ತರಕ್ ಹೋಗಿದ್ರು, ಅಮಾಯಕರು ಬಿಡಿ. ಈ ಮಾಡಿದವರು ಇವರೇನೆ, ಅವ್ರನ್ನ ಅಮಾಯಕರಂದವರು ಇವ್ರದೇನೆ. ಸರ್, ಇದ್ರಲ್ಲಿ ಯಾವ್ದು ಇದು ಪ್ರಚೋದನಕಾರಿನ ಇಲ್ಲ ಇದು ಒಂದು ಘಟನೆ ನಾನು ಹೇಳ್ತಾ ಇರುವಂತದ್ದು? ಮತ್ತೆ ಎಲ್ಲಿ ಅಂತ ಇನ್ನ ಹಲವಾರು ಘಟನೆಗಳಾಗ್ಬೋದು. ಈ ಗೋವುಗಳ ಕೆಚ್ಚಲು ಕೂದಾಗ ಇದ್ ಮಾಡಿದಾಗ ಏನಂತಾರೆ, ಯಾರೋ ಒಬ್ಬ ಅಮಾಯಕ ಅಂದ್ಬಿಡ್ತಾರೆ. ಸರ್, ಶಿಕ್ಷೆ ಕೊಟ್ಟಾಗಲ್ವಾ ಸರ್ ಗೊತ್ತಾಗೋದು? ನೀವೇ ಇದ್ ಮಾಡ್ತಾರೆ ಸರ್. ಇನ್ನೊಂದು ಕ್ಲಾಸಿಕ್ ಎಕ್ಸಾಂಪಲ್ಸ್, ಮೊನ್ನೆ ಮಂಗಳೂರಲ್ಲಿ ಇದ್ ಮಾಡ್ಬೇಕಾದಾಗ ಮಾನ್ಯ UT ಖಾದರ್ ಅವರು ಫಾಜಿಲ್ ಅವ್ರ ಮನೆಗೆ ಹೋಗಿ ಅವ್ರ ಮನೆಯಲ್ಲ ವಿಚಾರಿಸದೆ ಅವ್ರದ್ದು ಇದ್ರಲ್ಲೇನು ತಪ್ಪಿಲ್ಲ ಅಂತ ಇವರೇ ಶಾರ ಬರಿತಾ ಇದ್ದಾರೆ. ಯಾಕಂದಾಗ ಪೊಲೀಸ್ನವ್ರು ಹೆಂಗ್ ತನಿಖೆ ಮಾಡ್ತಾರೆ ಸರ್ ಅಲ್ಲಿ? ನೀವು ವಿಧಾನಸಭೆ ಸಭಾಧ್ಯಕ್ಷರು, ನೀವು ಬಂದ್ಬಿಟ್ಟು ಹೆಂಗ್ ಶಾರ ಬರೀತೀರಾ, ತನಿಖೆ ಹೆಂಗ್ ಮಾಡ್ತೀರಾ? UT ಖಾದರ್ ಅವರೇ ಹೇಳಿರುವಂತದನ್ನ ಸಾರ್ವಜನಿಕವಾಗಿ ಎಲ್ಲರೂ ನೋಡಿದ್ದಾರೆ. ನಾನು ಇದೇ ಪ್ರಶ್ನೆ ನಾನು ಆಮೇಲೆ ರಘುಗೂ ಕೇಳ್ತೀನಿ, ನಿಮಗೂ ಕೇಳ್ತಾ ಇದ್ದೀನಿ. ನಾನು ಒಂದು ಸರ್ಕಾರ ಅಂತ ಬಂದಾಗ ಎರಡು ಧರ್ಮಗಳಲ್ಲಿ ಎರಡು ಹೆಣ ಬಿದ್ದಿದ್ದಾಗ ಒಬ್ಬರ ಮನೆಗೆ ಹೋಗಿ, ಯಾವುದೇ ಸರ್ಕಾರ, ನಿಮ್ಮ ಸರ್ಕಾರ ಇದ್ದಾಗ ಹಿಂದೂ ಮನೆಗೆ ಮಾತ್ರ ಹೋಗೋದು, ಇವ್ರ ಸರ್ಕಾರ ಇದ್ದಾಗ ಬರೀ ಮುಸ್ಲಿಂ ಮನೆ ಮಾತ್ರ ಹೋಗಿ ಪರಿಹಾರ ಕೊಡ್ತಕ್ಕಂಥದ್ದು ಇದೆಯಲ್ಲ, ಇದೇ ರಾಜಕಾರಣದ ಮೂಲ ಬೇರು. ರಾಜಕಾರಣ ಶುರುವಾಗದೆ ಅಲ್ಲಿಂದ. ಹಾಗಾದ್ರೆ ಪ್ರಯೋಗಶಾಲೆ ಆಗಿದ್ದು ಸುಳ್ಳ? ನಿಮ್ಮದೇ ಸರ್ಕಾರ ಇದ್ದಾಗ ಇದು ಪ್ರಯೋಗಶಾಲೆ ಆಗಿದ್ದು ಸುಳ್ಳ? ಕರ್ನಾಟಕ ಹಲಾಲಿಂದ ಹಿಜಾಬಿಂದ ಪ್ರಯೋಗಶಾಲೆ ಆಗ್ಲಿಲ್ವಾ ಇದು? ಸಂತೆಯಿಂದ ಜಾತ್ರೆಯಿಂದ ಉತ್ಸವಗಳಿಂದ ವ್ಯಾಪಾರ ಎಲ್ಲಿ ಮಾಡಬೇಕು ಮಾಡಬಾರ್ದು, ಕಲ್ಲಂಗಡಿ ಹಣ್ಣು ಯಾರು ಮಾರಬೇಕು ಯಾರು ಮಾರಬಾರ್ದು, ಇದು ನಡೀಲೇ ಇರೋ ನಮ್ಮ ರಾಜ್ಯದಲ್ಲಿ. ಹಾಗಾದ್ರೆ ಸಭಾಧ್ಯಕ್ಷರ ಸ್ಥಾನದಲ್ಲಿ ಇದ್ದವರು ಹೇಳಿದಂತ ಮಾತನ್ನ ಯಾವುದೇ ಪಾರ್ಟಿ ಇದ್ರೆ ಇದು ಆಡಳಿತ ಆಗ್ಬೋದು ವಿರೋಧ ಆಗ್ಬೋದು ಸಮನಾಗಿ ನೋಡುವಂತ ಸಭಾಧ್ಯಕ್ಷರು, ನಾನು ಫಾಜಿಲ್ ಮನೆಗೆ ಹೋಗಿದ್ದೆ, ಅವ್ರದ್ದು ಯಾವ್ದು ತಪ್ಪಿಲ್ಲ ಈ ಒಂದು ಕೊಲೆ ಪ್ರಕರಣದಲ್ಲಿ ಅಂತ ಕ್ಲೀನ್ ಚಿಟ್ ಕೊಡ್ತಾರಲ್ಲ, ಅವ್ರಿಗೇನ್ ಹೇಳ್ತೀರಾ ಸರ್ ತಾವು? ರಘು, ನೀವು ಆವಾಗಲೇ ಹೇಳ್ತಾ ಇದ್ರಿ ಆ ಭಾಗದಲ್ಲಿ BJP ಶಾಸಕರು ಇದ್ದು ಬಿಟ್ಟಿದ್ದಾರೆ, ಇರೋ ಕಡೆ ಹಿಂಗೆ ಆಗ್ತಿದೆ, ಚಿಕ್ಕಮಗಳೂರಲ್ಲಿ ಇವಾಗ ಇವರು ಯಾರೂ ಇಲ್ಲ, ಅದಕ್ಕಲ್ಲೇನು ಗಲಾಟೆ ನಡೀತಾ ಇಲ್ಲ ಅಂತ ಹೇಳಿ ಅವ್ರು ಸಭಾಧ್ಯಕ್ಷರು ಕ್ವಶನ್ ಕೇಳ್ತಾ ಇದ್ದಾರೆ. ಪ್ರತಿಯೊಬ್ಬ ರಾಜಕಾರಣಿಗೂ ಅವನ ಅಸ್ತಿತ್ವದ್ದೇ ಚಿಂತೆನ ಮಂಗಳೂರಂಥ ಭಾಗದಲ್ಲಿ. ಅಂದರೆ ಮಂಗಳೂರು ಕರಾವಳಿಯಲ್ಲಿ ರಕ್ತ ತೊಯ್ದಷ್ಟು, ರಕ್ತ ಹರಿದಷ್ಟು ಒಳ್ಳೆ ಹುಲುಸಾದ ಬೆಳೆ ಅಂತನ ರಾಜಕೀಯವಾಗಿ ಮತಗಳ ವಿಚಾರದಲ್ಲಿ. ಅದು BJP ವಿಚಾರದಲ್ಲಿ ಸತ್ಯ, ಹೌದು. ಸೊ ನಾನು ಯಾಕೆ ಹೇಳ್ತಿದ್ದೀನಿ ಈ ವಿಚಾರವನ್ನು ಅಂತ ಹೇಳಿದ್ರೆ, ಈಗ BJP ನಾಯಕರುಗಳು ಏನು ಗಲಾಟೆ ಮಾಡಿಸ್ತಾರಲ್ಲ ಅಥವಾ ಇನ್ಸ್ಟಿಗೇಟ್ ಮಾಡ್ತಾರಲ್ಲ, ಯಾರಾದ್ರೂ ಒಬ್ಬರನ್ನಾದ್ರೂ ತ್ರಿಶೂಲ ತಗೊಳ್ಳಿ ಅಂತ ಹೇಳ್ತಾರಲ್ಲ, ಎಲ್ಲರೂ ಹಿಂದೂ ಯುವಕರೆಲ್ಲ ಬಂದು ತ್ರಿಶೂಲ ತಗೊಳ್ಳಿ ಅಂತೇಳಿ. ನಾನು BJP ನಾಯಕರುಗಳನ್ನ ಪ್ರಶ್ನೆ ಮಾಡ್ತೇನೆ, ಯಾರಾದ್ರೂ ನಿಮ್ಮ ಹಳೆ ಮೈಸೂರು ಭಾಗದಲ್ಲಿ ಅಥವಾ ಎಂಟೂರು ಮಂಗಳೂರು ಭಾಗದಲ್ಲಿ ಏನು ಈ ಗಲಾಟೆಯನ್ನು ಮಾಡಿಸ್ತಾ ಇದ್ದೀರಿ, ಈ ಪ್ರಚೋದನೆಯನ್ನು ಮಾಡ್ತಾ ಇದ್ದೀರಿ, ಯಾರಾದ್ರೂ ನಿಮ್ಮ ಕುಟುಂಬದ ಯಾವ್ದಾದ್ರು ಒಂದು ಕುಡಿ ಬಂದು ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದೆಯಾ, ಅಥವಾ ನಿಮ್ಮ ಒಂದು ಕುಡಿ ಯಾರನ್ನು ಇಲ್ಲಿವರೆಗೂ ಸತ್ತಿದಾರಾ? ಅಮಾಯಕ ಎಲ್ಲ ಕೆಳವರ್ಗದ, ಹಿಂದುಳಿದ ವರ್ಗದ, ಅಲ್ಪಸಂಖ್ಯಾತರು ಮತ್ತೆ ದಲಿತ ವರ್ಗದ ಯುವಕರನ್ನ ಮಾತ್ರ ನೀವು ಮುಂದೆ ಬಿಟ್ಬಿಟ್ಟು ನಿಮ್ಮ ಮಕ್ಕಳನ್ನ ಫಾರಿನ್ ಯೂನಿವರ್ಸಿಟಿನಲ್ಲಿ ಏನೋ ಬೆಂಜ್ ಕಾರ್ನಲ್ಲಿ ಒಂದು ದೊಡ್ಡ ಐಷಾರಾಮಿ ಜೀವನವನ್ನು ಕೊಟ್ಟು ಬಡವರ ಜೀವನ ಜೊತೆ ಯಾಕೆ ಆಟ ಆಡ್ತಾ ಇದ್ದೀರಿ ನಮ್ಮ ಪ್ರಶ್ನೆ. ಓಕೆ, ಸೊ ನಾನು ಇದನ್ನು ಹಲವಾರು ಬಾರಿ ಪ್ರಶ್ನೆ ಮಾಡಿದ್ದೇವೆ. ಈಗ ನೀವು ಪ್ರವೀಣ್ ನೆಟ್ಟಾರು ಮನೆಗೆ ಹೋದ್ರಿ, ಬಸವರಾಜ ಬೊಮ್ಮಾಯಿ ಅವರು ಒಂದು ಅಲ್ಲೇ 3 ಕೊಲೆ ಆಗಿತ್ತು. ಆ 3 ಕೊಲೆ ಆಗಿದ್ದಾಗ ಇಬ್ರು ಮನೆಗೆ ಮಾತ್ರ ಹೋಗಿ 25 ಲಕ್ಷವನ್ನ ಕೊಟ್ಟು
ಬಂದ್ರಿ ನೀವು? ಯಾಕೆ ಅಂದ್ರೆ ನೀವು ಡಿಸ್ಕ್ರಿಮಿನೇಟೆಡ್ ಅನ್ನ ನಿಮ್ಮ ಸರ್ಕಾರ ಯಾಕೆ ಕೊಡ್ತು? ಓಕೆ, ಈಗ ನಮ್ಮನ್ನ ಪ್ರಶ್ನೆ ಮಾಡ್ತೀರಿ, ಸಿದ್ದರಾಮಯ್ಯನವರು ಮೊನ್ನೆ ಹೋಗಿ ಒಂದೇವ್ರ ಮನೆ ಕೊಟ್ಟಿದ್ದೀರಿ ಅಂತ ಹೇಳಿ. ಯಾಕೆ ನಾವೇನಾದ್ರೂ ಇನ್ ಕೇಸ್ ನಾವೇನಾದ್ರೂ ಸುಹಾಸ್ ಶೆಟ್ಟಿ ಅವ್ರ ಮನೆಗೆ ಹೋಗಿ ಕೊಟ್ಟಿದ್ರೆ ಇವರೇ ಪ್ರಶ್ನೆ ಮಾಡ್ತಿದ್ರು, ಏನಂತ ಹೇಳಿ, ಸುಹಾಸ್ ಶೆಟ್ಟಿಯನ್ನ ರೌಡಿ ಶೀಟರ್ ಅಂತ ನಾವೆಲ್ಲ ಹೇಳಿದ್ದು. ಇದೇ ಬಿಜೆಪಿ ಸರ್ಕಾರ ಸುಹಾಸ್ ಶೆಟ್ಟಿ ಒಬ್ಬ ರೌಡಿ ಶೀಟರ್ ಅಂತ ಒಳಗಡೆ ಹಾಕಿತ್ತು, ಇವರೇ ಅದನ್ನ ರೌಡಿ ಶೀಟರ್ ಅಂತ ಹಾಕಿದ್ರು. ನಾವು ಒಂದು ರೌಡಿ ಶೀಟರ್ ಮನೆಗೆ ಹೋಗಿ 25 ಲಕ್ಷ ಕೊಟ್ಟಿದ್ರೆ ಒಬ್ಬ ರೌಡಿ ಶೀಟರ್ಗೆ 25 ಲಕ್ಷ ಕೊಟ್ಟ ಕಾಂಗ್ರೆಸ್ ಸರ್ಕಾರ ಅಂತೇಳಿ ಇವರೇ ಪ್ರಚೋದನೆ ಶುರು ಮಾಡ್ತಿದ್ರು. ಹಾಗಾಗಿ ಕಾನೂನಿನಲ್ಲಿ ಅಂದ್ರೆ ನೀನು ನ್ಯಾಯಯುತವಾಗಿ ಏನು ಯಾರಿಗೆ ಏನ್ ಸೇರ್ಬೇಕಾಯ್ತೋ ಕೊಟ್ಟಿದ್ದೇವೆ. ಇನ್ನು ಜಮೀರ್ ಅಹಮದ್ ಖಾನ್ ಅವ್ರ ಬಗ್ಗೆ ಮಾತಾಡಿದ್ರು, ಯಾರೋ 50 ಲಕ್ಷ ಕೊಟ್ಟಿದ್ದಾರಂತೆ, ನಾನು ನೋಡಿಲ್ಲ ಅದನ್ನ. ಅವರ ವೈಯಕ್ತಿಕವಾಗಿ ಅವ್ರು ಯಾರಿಗಾನ ಕೊಡ್ಬೋದು, ಸರಿನಾ? ಯಾರೋ ಅವ್ರಿಗೆ ಅವ್ರು ದುಡ್ದಿರ್ತಕ್ಕಂಥ ಹಣವನ್ನು ಅವ್ರು ಕೊಡ್ಲಿ. ಬಟ್ ಸರ್ಕಾರದ ದುಡ್ಡನ್ನು ಕೊಡುವಾಗ ನೀವು ಒಂದು 2 ಮನೆಯಲ್ಲಿ ಸಾವಾಗಿದೆ ಅಂತ ಹೇಳಿ ಕೊಟ್ಟಾಗ ಇನ್ನೊಂದು ಮನೆಯಲ್ಲಿ ನೀವು ಯಾಕೆ ಕೊಟ್ಟಿಲ್ಲ? ಫೈನಲ್ ಕಮೆಂಟ್ ರಜಾಕ್, ನನಗೆ ಒಂದೊಂದು ಶಾಂತಿಯ ನೆಲೆಬೀಡಾಗಬೇಕಿದ್ದು ಅನ್ನೋದು ನನ್ನ ಬಯಕೆ ರಜಾಕ್. ಏನು ಮಾಡ್ತೀರಿ? ಹೀಗೆ ಹೇಳ್ಕೊಂಡು ಅವ್ರು ಹಂಗೆ ಮಾಡಿದ್ರು, ಇವ್ರು ಹಿಂಗೆ ಮಾಡಿದ್ರು, ಅವ್ರು ಸಾಯಿಸಿದ್ರು, ಪ್ರಚೋದನೆ ಮಾಡಿದ್ರು, ಇದರಲ್ಲೇ ಕಾಲ ಕಳಿಯೋಣ. ಒಂದು ಜನರೇಷನ್ ಕಾಲ ಕಳೆದು ನೆಕ್ಸ್ಟ್ ಜನರೇಷನ್ ಹಾಳು ಮಾಡ್ಬಿಟ್ಟು ಹೋಗ್ಬಿಡೋಣ ನಾವು. ನಮ್ಮತ್ರ ಒಂದು ಕಣ್ಣೀರು ನಡಿಬೇಕು, ಒಂದಾಗಿ ಬಾಳ್ಬೇಕು. ನಾವು ಕನ್ನಡಿಗರು, ನಾವು ಭಾರತೀಯರು, ಏನೇ ಬರ್ಲಿ ಒಗ್ಗಟ್ಟಿರ್ಲಿ ಎತ್ಕೊಂಡಿರ್ಬೇಕು. ಮೊನ್ನೆ ಅಷ್ಟೇ ಪಹಲ್ಗಾಮ್ ಮೇಲೆ ಒಂದು ಅಟ್ಯಾಕ್ ಆಯ್ತು. ಯಾರಾದ್ರೂ ಏನಾದ್ರೂ ಮುಸಲ್ಮಾನರ ವಿರುದ್ಧ ಮಾತಾಡಿದ್ರ? ಇಲ್ಲ. ಮುಸಲ್ಮಾನರು ಬಾವುಟ ಇಟ್ಕೊಂಡು ನಾವು ಸೇನೆಯ ಜೊತೆ ನಿಂತಿದ್ದೀವಿ, ನಮ್ ದೇಶ ಕಾಪಾಡಕ್ ನಾವು ಸಿದ್ಧವಾಗಿದ್ವಿ, ನಾವು ಹೇಳಿದ್ವಿ. ಕೆಣಕೋ ಮಟ್ಟದಿಂದ ಬಂತು MLC ರವಿಕುಮಾರ್, ಇವರೆಲ್ಲ ಏನ್ ಹೇಳಿದ್ರು? ಫೌಜಿಯಾ ತರ್ನಂ ಬಗ್ಗೆ ಆಗಿರ್ಲಿ, ಮಧ್ಯಪ್ರದೇಶದ ಒಬ್ಬ ಶಾಸಕ, ಒಬ್ಬ ಮುಸ್ಲಿಂ ಮಹಿಳೆ ಪ್ರೆಸೆಂಟೇಶನ್ ಅನ್ನ ಕೊಡ್ತಿದ್ದಾಳೆ ಆರ್ಮಿಯಲ್ಲಿ ಬಂದು ಅಂತ ಹೇಳ್ಬಿಟ್ಟು ಅವಳ ಬಗ್ಗೆ, ಕುರೇಶಿ ಬಗ್ಗೆ ಮಾತಾಡೋದಾಗಿರ್ಲಿ, ಇದೆಲ್ಲ ನಾವು ಒಗ್ಗಟ್ಟಾಗಿ ಬಾಳಕ್ಕೆ ಸಿದ್ಧವಾಗಿದ್ದೀವಿ, ತಯಾರಾಗಿದ್ದೀವಿ. ಈ ಬಿಜೆಪಿಯ ಸಹ ಸಂಘಟನೆಗಳಿದಾವಲ್ಲ, ಇವ್ರ ಮೇಲೆ ಸೂಕ್ತ ಒಂದು ಕ್ರಮವನ್ನು ತಗೊಂಡ್ರೆ ಸರ್ಕಾರಗಳು, ಅದ್ಯಾವುದೇ ಸರ್ಕಾರ ಆಗಿರ್ಲಿ, ನಿಮ್ ಕಡೆ ಫುಲ್ ಪ್ರೂಫ್ ಯಾರ ಕಡೆಯಿಂದ ತೊಂದರೆ ಇಲ್ಲ, ನಿಮ್ ಕಡೆಯಿಂದ ಕೇಳಿಸ್ತಾ ಇಲ್ಲ. ಸ್ಫಟಿಕ ನಿಮ್ ಕಡೆಯಿಂದ, ಸ್ಫಟಿಕ ಯಾರ ಕಡೆಯಿಂದ ಪ್ರಾಬ್ಲಮೇ ಆಗಲ್ಲ ನಿಮ್ ಕಡೆಯಿಂದ ಇನ್ಮೇಲೆ. ಹಾಗಂತಲ್ಲ, ನಾವೇನು ಮಾಡಿ ಇಲ್ಲ. ಟಾರ್ಗೆಟ್ ಮಾಡೋದು, ಮುಸಲ್ಮಾನರ ವಿರುದ್ಧ ಮಾತಾಡೋದು, ಶೋ ಮಾಡೋದು, ಹೈಲೈಟ್ ಆಗೋದು, ಅದೊಂದು ಫ್ಯಾಷನ್ ನಡೀತಾ ಇದೆ. ಅದನ್ನ ತಡೆ ಮಾಡ್ಬೇಕು ಮೊದ್ಲು. ಈ ದೇಶವನ್ನ ಸ್ವಾತಂತ್ರ್ಯ ಹೋರಾಟ ಮಾಡಿದ್ ನಾವು ಹೇಡಿಗಳಂತಾರ ಹೇಳೋದು. ಇವತ್ತು ರಾಷ್ಟ್ರೀಯ ಪಾಠ ಕೊಟ್ಟರೆ ನಮ್ಗೆ ಗೊತ್ತವರಿಗಲ್ವಾ? ರಾಷ್ಟ್ರೀಯತೆಯ ಪಾಠ ನಾವು ಈ ಹೇಡಿಗಳಿಂದ ಕಲಿಬೇಕಾ? ಸ್ವಾತಂತ್ರ್ಯದ ಹೋರಾಟವನ್ನು ಬಹಿಷ್ಕಾರ ಮಾಡಿದವರ ಸೇನಾಗಳು ಇವತ್ತು ಬಂದು ನಮಗೆ ಸರ್ಟಿಫಿಕೇಟ್ ಕೊಡ್ತಾ ಇದ್ರೆ ಅವ್ರ ಕೈಯಿಂದ ನಾವು ಸರ್ಟಿಫಿಕೇಟ್ ತಗೋಬೇಕಾ? ನಮ್ಗೆ ದೇಶದಲ್ಲಿ ಅದು ನಾವು ತೆಗೆಸ್ಕೊಡ್ಬೇಕಾ ಪದೇ ಪದೇ? ನೀವು ಪಾಕಿಸ್ತಾನಿಗಳು, ನೀವು ಜಿಹಾದಿಗಳು, ಯಾವ ಮನಸ್ಥಿತಿ ಇದು? ಇದನ್ನ ಸೇರ್ಕೊಂಡು ಸುಮ್ಮನೆ ಕೂತಿರ್ಬೇಕಾ? ಥ್ಯಾಂಕ್ ಯು ರಜಾಕ್ ಜಿ, ಥ್ಯಾಂಕ್ ಯು. ಸಮಯಾವಕಾಶ ಮುಗೀತಿದೆ, ಅನ್ಯತಃ ಭಾವಿಸ್ಬೇಡಿ, ಯಾವುದೇ ಪ್ಯಾನಲಿಸ್ಟ್ ಕೂಡ ಅನ್ಯತಃ ಭಾವಿಸ್ಬೇಡಿ. ಥ್ಯಾಂಕ್ ಯು ರಾಜಶೇಖರಾನಂದ ಸ್ವಾಮೀಜಿಗಳೇ, ಥ್ಯಾಂಕ್ ಯು ಯದು, ಥ್ಯಾಂಕ್ ಯು ರಘು ದೊಡ್ಡೇರಿ ಅವರೇ. ನಮಸ್ಕಾರ. ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದಿರಿ. ಒಂದು ಸಾಮರಸ್ಯ ಆಗಬೇಕಾಗುತ್ತೆ. ನಾವು ಈ ಪ್ರಕರಣಗಳ ಶೇಕಡಾವಾರು ಪ್ರಮಾಣವನ್ನು ಹೆಚ್ಚು ಮಾಡ್ಕೊಳ್ಳೋದು ಹೋಗುವ ಬದಲಿಗೆ ಅದನ್ನು ಕಡಿಮೆ ಮಾಡ್ಕೊಂಡು ಹೋಗುವುದರ ಕಡೆಗೆ, ಸಂಘಟನಾತ್ಮಕವಾಗಿ ಒಂದು ರಾಜ್ಯವನ್ನು ಒಂದೊಂದು ಒಳ್ಳೆ ದಿಕ್ಕಿನಲ್ಲಿ ಕಟ್ಟುವ ಕಡೆಗೆ ಎಲ್ಲರ ಒಂದು ಗಮನ ಇರಲಿ.